335ನೇ ವಾರ 937 ದಿವಸ. ಇನ್ನೇನು 8 ವರ್ಷ ಮುಗಿತಾ ಇದೆ. 9 ವರ್ಷ ಯಾವಾಗ? ಡಿಸೆಂಬರ್ಗೆ 8ನೇ ವರ್ಷ ಮುಗಿದು 9ನೇ ವರ್ಷಕ್ಕೆ ಕಾಲಿಡ್ತೀವಿ. ಇಷ್ಟೆಲ್ಲ ನಾವು ಇಷ್ಟು ಸಾಧನೆ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಕೋಆಪ್ರೇಷನಿಂದ ಇದು ನಡೀತಾ ಇದೆ. ಎಲ್ಲ ಮನೆಯಾಗಿರೋರಿಗೆ ಹೇಳ್ತೀನಿ, ಇಲ್ಲಿ ಬಂದು ಏನಾದರೂ ಒಂದು ಸ್ವಲ್ಪ ಅನ್ನ ಹಾಕಿ ನಿಮ್ಗೆ ಪುಣ್ಯ ಅದು ಬರುತ್ತೆ. ಮನೆಯೊಳಗೆ ಕೂತ್ಕೊಂಡು ಅಳತೆ ಹೊಡೆದ್ರೆ ಏನೂ ಬರಲ್ಲ. ದಯಮಾಡಿ ಬನ್ನಿ, ನಮ್ಮ ಜೊತೆ ಸೇರಿ ಪುಣ್ಯ ಗಳಿಸ್ಕೊಳ್ಳಿ ಅಂತ ನಾವು ನಿಮ್ಗಲ್ಲಿ ವಿನಂತಿ ಮಾಡ್ತೀವಿ. ಇವತ್ತಿನ ಸೇವಾಕರ್ತರು ಗೋವಿಂದ ಅವರು SK ಫ್ಯಾಕ್ಟ್ರಿ, ನಮ್ಮ ಪ್ರಸನ್ನವರ ಫ್ಯಾಕ್ಟ್ರಿ ಸ್ನೇಹಿತರು. ಅವ್ರು ಯಾವತ್ತೂ ಬರದೇ ಇದ್ದರೂ ಸಹ ಅವರು ಮಂತ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟು ಅವ್ರು ಸಹಕರಿಸ್ತಾ ಇದ್ದಾರೆ. ದಯಮಾಡಿ ಒಂದ್ಸರಿ ಬರಬೇಕು ಅಂತ ನಾವೆಲ್ಲ ವಾಲಂಟಿಯರ್ಸು ಅವ್ರನ್ನ ಕಳಕಳಿಯಿಂದ ಮನವಿ ಮಾಡ್ತೀವಿ. ದಯಮಾಡಿ ಒಂದ್ಸರಿ ಬನ್ನಿ, ನೀವು ಇದರ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮನ್ನು ಮುಖ ನೋಡಿ ಸಂತೋಷ ಪಡೋಣ ಅಂತ ಅವಕಾಶ ನಮಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬಂಧುಗಳೇ, ಏನೋ ಆಗ್ತಾ ಇದೆ, ಯಾವುದೂ ಶಾಶ್ವತ ಅಲ್ಲ. ಇರೋ ತನಕ ಒಳ್ಳೆ ಕೆಲಸ ಮಾಡಿ ಪುಣ್ಯ ಗಳಿಸ್ಕೊಳ್ಳಿ, ಮುಂದಿನ ಜನ್ಮಕ್ಕೆ ದಾರಿ ನೋಡಿಕೊಳ್ಳಿ. ಯಾವುದೂ ಶಾಶ್ವತ. ನಮ್ಮ ದೇಶ ಸುತ್ತಮುತ್ತ ನಡೀತಾ ಇರೋಂಥ ವ್ಯವಹಾರಗಳು ನೋಡಿದ್ರೆ ನಮ್ಮ ದೇಶದಾಗ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಗ್ಯಾರಂಟಿ, ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಬುದ್ಧಿಯಿಂದ, ಒಳ್ಳೆ ನಡತೆ ನಡೆದು ಪುಣ್ಯ ಗಳಿಸ್ಕೊಂಡು ಸ್ವರ್ಗಕ್ಕೆ ಸೇರಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ಇವತ್ತು ಸ್ಪಾನ್ಸರ್ ಯಾರು ಅಂತ ನಮ್ಮ ಬೀರಪ್ಪನವರೆಲ್ಲ ಹೇಳಿದ್ದಾರೆ. ನಮ್ಮ ಪ್ರಸನ್ನ ಅವರು ಗೆಳೆಯ. ಭಾಳ ಮಹತ್ವವಾದ ತಿಂಗಳು ಈ ತಿಂಗಳು, ಭಾಳ ವಿಶೇಷ. ಏನು ವಿಶೇಷ ಅಂತ ಹೇಳಿದಾಗಲ್ಲ, ಪಿತೃಪಕ್ಷ ಏನಂತ ಅಂದರೆ, ಏನು ಪಿತೃಪಕ್ಷ ಅಂದರೆ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ ಎಲ್ಲ ತೀರೋಗಿದ್ದಾರೆ. ಇದೊಂದು ಕಥೆಯೇ ಇದೆ. ಹೆಂಗೆ ಅಂದರೆ, ಭೀಮನ ಸತ್ತೋದಾಗ ಅರ್ಜುನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಕೃಷ್ಣ ನೋಡ್ತಾನೆ, ಅಯ್ಯೋ ಹುಚ್ಚಿನ ಮಗನೇ, ಸತ್ತೋಗಿರೋ ಬಾಡಿನ ಎತ್ಕೊಂಡು ಹೋಗ್ತೈತಿಯಲ್ಲ ಅಂತಂದ್ಬಿಟ್ಟು ಕೃಷ್ಣನ ಮಾರುವೇಷನಾಗ ಬಂದು ಒಂದು ಗಿಡನ ಉಳ್ತಾ ಇರ್ತಾನೆ. ಗಿಡನ ತಲೆ ಕೆಳಗೆ ಬೇರುಗಳ ಮೇಲಕ್ಕೆ ಹಾಕಿ ಕೆಳಗೆ ಉಳ್ತಾ ಇರ್ತಾನೆ. ಆಮೇಲೆ ಇದೇನು ಇದು ಹಿಂಗೆ ಎತ್ಕೊಂಡು ಹೋಗ್ತಾ ಇದೆಯೇನಂತೆ, ನಾನು ಸ್ವರ್ಗಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂತ. ಸ್ವರ್ಗಕ್ಕೆ ಯಾರನ್ನ ಬಾಡಿ ತೊಗೊಂಡೋಗಿರ್ತಾರೆ, ಆಲ್ರೆಡಿ ಅವ್ನ ಮನಸ್ಸು ಅದು ಹೋಗಿರ್ತದೆ ಅಲ್ಲಿ. ಆದರೆ ಇವನು ಬರೀ ಬಾಡಿನ ಎತ್ಕೊಂಡೋಗ್ತಾವನಲ್ಲ, ಅದಕ್ಕೆ ನೀನೇನು ಗಿಡನ ತಿರುವಾಕಾಗ್ತಾ ಇದೆಯಾ ಅಂತ, ನೀನೇನು ಸುತ್ತೋಗಿರೋ ತಗೊಂಡೋಗ್ತಾ ಇದೆಯಾ ಬಾಡಿನ, ಅದು ಮುಖ್ಯ ಅಲ್ಲ, ಇಲ್ಲೇ ಬಿಟ್ಟುಬಿಡು ಅಂತಂದ್ಬಿಟ್ಟು ಆವಾಗ ಗಿಡನ ನೆಲಗೆ ಉಳಿಸಿ ಅವ್ನು ಇದು ಮಾಡಿ, ನಮಗೂ ನಿಮಗೂ ತೀರ್ಕೊಂಡೋಗಿರೋಕ್ಕೂ ಒಂದು ಪೂಜಾ ಪುನಸ್ಕಾರ ಒಂದು ತಿಂಗಳಿರ್ತದೆ ಅಂಥೇಳಿ ಆ ಭಗವಂತ ಅವತ್ತು ನಿಗದಿಪಡಿಸಿರೋದು. ಅದಕ್ಕೆ ಈ ಮಹತ್ವವಾದ ದಿನ ಅಂತ ಏನು ಹೇಳ್ತೀರಂದರೆ, ಅವರು ನಮ್ಮ ತಾಯಿ ತಂದೆ, ನಮ್ಮ ಮಕ್ಕಳು ಮರಿ ಯಾರೇ ಹೋಗಿರಲಿ, ಅವ್ರಿಗೆಲ್ಲ ಏನೇನು ತಿಂತಾಯಿದ್ರು ಮನೆಗೆ ಗೊತ್ತು. ನಮ್ಮ ಅಪ್ಪ ಏನು ತಿಂತಾಯಿದ್ರು, ನಮ್ಮಮ್ಮ ಆ ಸಿಹಿ ತಿಂಡಿಗಳು ಅದು ಇದು ಏನೇನು ಬೇಕೋ ಎಲ್ಲ ತಗೊಂಡೋಗಿ ಎಲ್ಲ ಮಾಡಿ, ಪೂಜೆ ಬಟ್ಟೆ ಬರೆ ಏನೇನು ಬೇಕೋ ಎಲ್ಲ ಇಟ್ಟು ಅದನ್ನ ತಗೊಂಡೋಗಿ ನಾವು ತಿಂದು ಸ್ವಲ್ಪ ಅದನ್ನ ಪ್ರಸಾದ ಪಕ್ಕಿದ್ದು ಮಾಡಿ ಮೇಲೆ ಆಗಲಿ ಬೇರೆ ಕಡೆ ಎಲ್ಲನಾಗಲಿ ತಿಂತೀವಿ. ನಾವು ಕಾಗಿ ಅಂತಿರಲ್ಲ, ಅದು ಭಾಳ ಮಹತ್ವ, ಭಾಳ ವಿಶೇಷ. ಅದು ಮುಟ್ಟಿದ್ದು ಒಂದೇ ಒಂದು ಬರುತ್ತೆ ಫಸ್ಟು, ಅದು ಮುಟ್ಟಿದ್ರೇ ಬೇಕಾದ್ರೆ ಎಲ್ಲ ನೋಡ್ರಿ, ಅದು ಬಂದು ಮುಟ್ಟಿದ್ರೇ ಮಿಕ್ಕದ ಬರೋದು. ಅದು ಮುಟ್ಲಿಂದ ಯಾರು ಬರೋದಿಲ್ಲ. ಅದು ಇವಾಗ ನಾವು 3 ದಿವಸ ಹಾಲು ಅಂತಿರಲ್ಲ, ಅದು ಬಂದು ಅಲ್ಲೇ ಹಣ್ಣು ಹಂಪಲುಗಳು ಮುಟ್ಟಿದ್ರೇ ಅದೊಂದು ಶ್ರೇಷ್ಠ. ಅದು ಒಂದು ಸಲ ಒಬ್ಬರಿಗೂ ಮುಟ್ಟೋದೇ ಇಲ್ಲ. ಅದು ಎಷ್ಟೋ ಸಲ ಗಂಟಿಗಳು ಕೊದ್ದಿಕ್ಕಾದಿದ್ದೀರಿ, ಅವಾಗ ಏನು ಮಾಡಿದ್ದೀರಿ, ನಾವು ಕಾಯಕ್ಕಾಗಲ್ಲ ಅಂದ್ಬಿಟ್ಟು ಹಸುನ ಕರ್ಕೊಂಬಂದು ಹಸುಕ್ಕೆ ಅದನ್ನ ತಿನ್ನಿಸ್ತೀರಿ ನಾವು. ಅದು ಶ್ರೇಷ್ಠ ಅಲ್ಲ. ಹಾಗೆ ಬಂದು ಮುಟ್ಟಬೇಕು, ಆವಾಗೇ ಒಂದು ಶ್ರೇಷ್ಠ ಮಾಡಿರೋ ದಾನ ಧರ್ಮ ಏನಿರ್ತ ಅಂದ್ಬಿಟ್ಟು. ಅದಕ್ಕೆ ಈ ಮಹತ್ವದ ದಿನ ಈ ತಿಂಗಳೆಲ್ಲ ಮಾಡ್ತೀವಿ ನಾವೆಲ್ಲ. ಪ್ರತಿಯೊಂದು ನಮ್ಮ ಹಿಂದೂಗಳು ಒಂದು ತಿಂಗಳೆಲ್ಲ ಪೂರ ಇದನ್ನು ಮಾಡ್ತಾರೆ. ಭಾಳ ಮಹತ್ವದ ದಿನ. ನೆನ್ನೆ ನೋಡು, ನೆನ್ನೆ ನಮ್ಮ ಮೂರ್ತಣ್ಣವ್ರು ಸಿಕ್ಕಿದೆ ಫಸ್ಟ್ ಟೈಮ್. ನೆನ್ನೆ ಮೂರ್ತಣ್ಣವ್ರಿಗೆ ಫಸ್ಟ್ ದಿವಸ ನೆನ್ನೆ ಮೂರ್ತಣ್ಣವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ, ತೆಗಿಲಿಲ್ಲ. ಹಂಗೆ ಇವತ್ತು ಈ ಪುಣ್ಯಾತ್ಮನ ಸಿಕ್ಕಿದೆ ಇವ್ರಿಗೆ. ಈ ಪಿತೃಪಕ್ಷದಲ್ಲಿ ಯಾರು ಮಾಡ್ತಾರೋ ಈ ಊಟ ಎಲ್ರಿಗೂ ಬಳಸ್ತಾರೋ ಇದು ಭಾಳ ವಿಶೇಷ, ಭಾಳ ಒಳ್ಳೆಯದು ಅಂತೇಳಿ 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗೋವಿಂದ ಬಂದ್ಬಿಟ್ಟು ನಮ್ಮ ಕೊಲೆಗೂ ನಮ್ಮ ಜೊತೆ ಕೆಲಸ ಮಾಡ್ತಾರೆ SKFಲ್ಲಿ. ಇವರು ಸುಮಾರು ವರ್ಷದಿಂದ ಈ ದಾಸೋಹಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ, ನಮಗೇನು ಅಭಿಮಾನ ಇದೆ ಈ ದಾಸೋಹದ ಬಗ್ಗೆ, ಇವ್ರಿಗೆ ನಮಗಿಂತ ಒಂದು ಹತ್ರ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಒಂದು ವರ್ಕಿಂಗ್ ಕ್ಲಾಸಲ್ಲಿದ್ದು ಒಂದು ಫಿಕ್ಸೆಡ್ ಸಂಬಳ ತೊಗೊಂಡು ಒಂದು ಇದ್ರ ಬಗ್ಗೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಪ್ರತಿ ತಿಂಗಳು ಆ ಥರ ಕೊಡಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ನಾನು ಒಬ್ಬ ವರ್ಕಿಂಗ್ ಕ್ಲಾಸಲ್ಲಿ ಇರೋದ್ರಿಂದ ನನಗೂ ಗೊತ್ತದು. ಆದ್ರೂ ಆ ಕಮಿಟ್ಮೆಂಟ್ ಇಟ್ಕೊಂಡು ಪ್ರತಿ ತಿಂಗಳು ಕೊಡ್ಕೊಂಡು ಇದರಲ್ಲೇನಂದರೆ 2-3 ಥರ ಅವ್ರಿಗೆ ಒಂದು ಇದಿದೆ. ಒಂದು ದಾಸೋಹ ಅನ್ನೋದೊಂದು ನಂಬಿಕೆ, ನಾವು ಮಾಡ್ತಾ ಸೇವೆ ಬಗ್ಗೆ ಅವರಿಗೆ ಒಂದು
ಈ ಸೇವೆ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ, ನಮಗೂ ಇದರಲ್ಲಿ ಒಂದು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಮಗೂ ಒಂದು ಇದರಲ್ಲಿ ಪುಣ್ಯ ಸಿಗ್ತಾ ಇದೆ ಒಂದು ಭಾವನೆ. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ಇದರಲ್ಲಿ ನಾವು ಒಬ್ಬರು ಇಂಥ ದಾಸೋಹದಲ್ಲಿ ಅವ್ರಿಗೆ ಇದು ಪೈನ್ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಈ ನೀಡ್ ಗೊತ್ತಿದೆ ಅವ್ರಿಗೆಲ್ಲ. ಇಂಥದ್ದು ಕಡೆ ನಾವು ಕೊಟ್ಟರೆ ಇದು ಒಳ್ಳೇದಾಗ್ತದೆ, ಆ ಪೈನ್ ಗೊತ್ತಿರೋದ್ರಿಂದ ಇವರೆಲ್ಲ ಈ ಥರ ಒಂದು ನಮ್ಮ ಜೊತೆ ಇದ್ದು ಸೇವೆ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೆ ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ. ಅವ್ರು ಹಿಂಗೆ ನಮ್ಮ ಜೊತೆ ಸದಾ ಇದ್ದು ಅವರೆಲ್ಲೇ ಇರಲಿ, ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಇದ್ದು ಸಪೋರ್ಟ್ ಮಾಡ್ತಾ ಇರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಅವ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಚಿಕ್ಕಬಳ್ಳಾಪುರ. ಹೌದಾ, ಏನಾಗಿದೆ ಇಲ್ಲಿ? ಇಲ್ಲಿ ನನಗೆ ಇಲ್ಲಿ ಬೋನ್ ಬ್ರೇಕ್ ಆಗಿತ್ತು. ಓಕೆ ಓಕೆ. ಸೊ ಇಲ್ಲಿ ನನಗೆ ಮೆಂಟಲಿ ಪೇಷೆಂಟು, ಹಾಂ ಹಾಂ, ಮೆಂಟಲಿ ಅಬ್ನಾರ್ಮಲ್ ಇದೆ ಪೇಷೆಂಟು. ಇಲ್ಲಿ ಅಡ್ಮಿಟ್ ಮಾಡಿ ಇಲ್ಲಿ ಮನೆಯಿಂದ ಇಲ್ಲಿ ಬಂದು, ಮಳೆಗಾಲ ಬೇರೆ, ಇಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದೆ. ಇಲ್ಲಿ ಬಂದೆ, ಇಲ್ಲಿ ಪ್ರತಿದಿನ ಊಟ ಕೊಡ್ತಾ ಇರೋದು ನೋಡ್ತಾ ಇದ್ದೆ. ನನಗೆ ಮನೆ ಒಬ್ಬರಿಗೆ ಹೇಳ್ತಾ ಇದ್ದೆ, ನನ್ನ ಟೀಚರ್ ನಾನು. ಹೌದಾ, ಓಕೆ. ಊಟ ಅನ್ನ ಕೈಯಿಂದ ಅಲ್ಲ ಕೊಡೋದು, ಹೃದಯದಿಂದ ಕೊಡಿ. ನಾನು ಹೇಗೆ ಅಂದರೆ ಮೊದಲೇ ಗಮನಿಸಿದೆ ಆವತ್ತು ಎಲ್ಲ. ಯಾಕೆ ಅಂದರೆ ಸ್ವಲ್ಪ ತೋರ್ಪಡಿಕೆಗೋಸ್ಕರ ಕೊಡುವಂಥದ್ದು ಏನೇನೋ ಉದ್ದೇಶ ಏನೋ ಇರ್ತದೆ. ಇವರು ಮೂಲ ಪುರುಷ ಯಾರೋ ಏನೋ ಗೊತ್ತಿಲ್ಲ ನನಗೆ, ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಪ್ರತಿದಿನ. ಒಬ್ಬರು ಆಜಾನುಬಾಹು ಒಬ್ಬ ವ್ಯಕ್ತಿ, ಇನ್ನೊಬ್ಬ ಮಿಸ ಇಲ್ದವರೊಬ್ಬರು, ಇನ್ನೊಬ್ಬರು ವೃದ್ಧರೊಬ್ಬರು, ಈ 3 ಜನರನ್ನು ನೋಡ್ತಾ ಇದ್ದರೆ ಅಲ್ಲಿ ಒಬ್ಬರು ಊಟಕ್ಕೆ ಬನ್ನಿ ಬನ್ನಿ ಅಂತ ಕರೀತಾರೆ, ಇನ್ನೊಬ್ಬರು ಹೇಗೆ ತೊಗೊಳ್ಬೇಕು ಅಂತ ಹೇಳ್ತಾರೆ. ಅನ್ನೋದನ್ನ ಎಕ್ಸಿಟಿಂದ ಎಂಟ್ರಿಂದ ಎಕ್ಸಿಟ್ವರೆಗೂ ಕೂಡ ಅನ್ನ ಸಂತರ್ಪಣೆ ಹೇಗೆ ಮಾಡ್ತಾರೆ ಅಂದರೆ, ಮನೆಯಲ್ಲಿ ಕುಟುಂಬದಲ್ಲಿ ಅಮ್ಮ ಅಪ್ಪ ಮಗನ್ನ ಕರೆದು ಹೇಗೆ ಊಟ ಬಡಿಸ್ತಾರೋ ಆ ರೀತಿ ಬಡಿಸ್ತಾರೆ. ಇವು ಬಡಿಸೋದನ್ನು ಇಲ್ಲಿ ನೋಡಿದ್ದೀನಿ ನಾನು. ಕರ್ನಾಟಕದಲ್ಲಿ ನನ್ನ ಕಥೆಗಳಲ್ಲಿ ಗ್ರಂಥಗಳಲ್ಲಿ ನಾನು ಹೇಳೋದು ಕೇಳಿದ್ದೇನೆ. ಇಲ್ಲಿ ಅಷ್ಟು ನೆಮ್ಮದಿಯಾಗಿ ಅಷ್ಟು ಪ್ರೀತಿಯಿಂದ ಕೊಡ್ತಾರೆ, ಸೌಮ್ಯವಾಗಿ. ಮನುಷ್ಯನಿಗೆ ಆವೇಶ ಬರೋದು ಸಹಜ. ಅವರು ಚೆಲ್ಲಿದಾಗ ಅನ್ನ ವೇಸ್ಟ್ ಮಾಡದೆ ನೋಡ್ಕೊಳ್ಳೋಕೋದಕ್ಕೋಸ್ಕರ ನೀವು ನಿಂತಿದ್ರಲ್ಲಿ ನಾನು ನೋಡ್ತಾ ಇದ್ದೆ. ಆಗ ಅನ್ನ ತಿಂತ ನೀವು ಅನ್ನ ವೇಸ್ಟ್ ಮಾಡ್ತಾರೇನೋ ಅದನ್ನು ಗಮನಿಸೋದಕ್ಕೋಸ್ಕರ ನಿಂತಿದ್ದೆ. ಯಾಕೆಂದರೆ ಒಂದು ಅಗಳು ಅನ್ನ ಸಹ ವೇಸ್ಟ್ ಆದರೆ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯ ಹುಟ್ಟಿ ಕರ್ಮಾಚರಣೆಗಳಿಂದ ಸತ್ತು ಹೋದಾಗೆ ಅದಕ್ಕೋಸ್ಕರ ತಿನ್ನುವ ಅಕ್ಕಿದೆ, ಅದು ಬಿಸಾಡುವ ಅಕ್ಕಿಲ್ಲ. ಅದು ಎಷ್ಟು ರೂಪ, ಎಷ್ಟು ಹಾದಿಗಳಲ್ಲಿ ಅದು ಹೊರಗಡೆ ಬಂದಿರುತ್ತೋ ಅದು ಅದಕ್ಕೆ ಸಾರ್ಥಕ ಆಗಬೇಕು. ಅದಕ್ಕೆ ಕರೆಕ್ಟ್. ನಾವು ಹುಟ್ಟಿದ್ದಕ್ಕೆ ಅಪ್ಪ ಅಮ್ಮ ಪ್ರೀತಿ ಅನುಭವಿಸ್ಬೇಕು, ಮದುವೆ ಆಗಬೇಕು, ಆಮೇಲೆ ಗಂಡ ಹೆಂಡತಿ ವೃದ್ಧಾಪ್ಯ ಇದೆಲ್ಲ ಸಾರ್ಥಕ ಆಗಬೇಕು. ಆ ಅನ್ನದಗಳು ಮೊಳಕೆಯಿಂದ ಇಲ್ಲಿವರೆಗೂ ಕಾಳಾಗಿ ಈ ಸ್ಥಾನದವರೆಗೂ ಬಂದು ಈ ಹೊಟ್ಟೆ ಸೇರದೆ ಹೋದರೆ ಅದಕ್ಕೆ ಎಷ್ಟು ನೋವಾಗಲ್ಲ. ಕರೆಕ್ಟ್. ಸಂಸಾರದಲ್ಲಿ ನಾವು ಹುಟ್ಟುಬಿಟ್ಟು ಏನು ಮದುವೆ ಹೆಂಡತಿ ಮಕ್ಕಳು ಇಲ್ಲದೆ ಹೋದರೆ ನಮಗಿಷ್ಟು ಬೇಸರ ಆಗುತ್ತೆ, ಇಷ್ಟು ನೋವು ಅನುಭವಿಸ್ತೀವಿ. ಆ ಅನ್ನದಗಳು ಭೂಮಿಯಿಂದ ಎಷ್ಟು ಹಂತ ಪಡ್ಕೊಂಡು ಇಲ್ಲಿವರೆಗೂ ಬಂದಿದೆ. ಒಂದು ಅಗಳನ್ನ ಅದನ್ನು ಬಿಸಾಕಲ್ಲ, ಇದನ್ನು ಜನ ತಿಳ್ಕೊಳ್ಳೋದು. ಆದರೆ ಅದನ್ನು ಕರ್ನಾಟಕ, ನನ್ನ ಭೂಮಂಡಲದ ಮೇಲೆ ನಾನು ಕರ್ನಾಟಕದಲ್ಲಿ ಓಡಾಡೋದು. ನಾನು 17 ಜಿಲ್ಲೆ ನಾನು ಸ್ವಯಂ ಸೇವಕ. ಆದರೂ ನಾನು ಇಲ್ಲಿ ಬಹಳ ಮೃದುವಾಗಿ ನೋಡಿದೆ. ನನಗಿಲ್ಲಂದರೆ ಬಹಳ ಆತ್ಮೀಯತೆ ಏನೋ ಈ ಸ್ಥಳ ಅಂದರೆ ಆತ್ಮೀಯತೆ ಅಷ್ಟೊಂದು ನೋಡಿ. ಧನ್ಯವಾದಗಳು. ಶರಣಪ್ಪ ಅಂತ ಎಲ್ಲಿಂದ ಬಂದಿರೋದು? ಕೊಪ್ಪಳ ಸರ್. ಕೊಪ್ಪಳನ? ಯಾರಿಗೆ ಏನಾಗಿದೆ? ನಮ್ಮ ತಮ್ಮನಿಗೆ ಅಂತ ಹುಷಾರಿಲ್ಲ. ಇವರೀಗ ಇವಾಗ ಚೆನ್ನಾಗಿದ್ದೀರಾ? ತೋರಿಸೋದಾ? ತೋರಿಸ್ತೀನಿ. ತೋರಿಸ್ತಾ? ಯಕ್ಷಗಾನ ಸಭೆ ನಿಮ್ಗೇನು ಅನಿಸುತ್ತೆ? ಯಾವ್ದು ಸರ್? ಇಲ್ಲ ಅನ್ನದಾನ ಮಾಡಿ ಅನ್ನದಾನ ತುಂಬ ಒಳ್ಳೆಯದು ಸರ್. ಒಳ್ಳೆಯದು. ತುಂಬ ಜನ ಹಸುವನ್ನು ಹಸ್ಕೊಂಡು ಸಾಯ್ತಾರೆ. ಎಲ್ರಿಗೆ ಅನ್ನ ನೀಡ್ತಾರೆ. ಕೋಟಿ ಕೋಟಿ ಪುಣ್ಯ ಬರಲಿ ಅಂತ. ಟೇಸ್ಟ್ ಎಲ್ಲ ಚೆನ್ನಾಗಿದೆನಾ? ಸೂಪರ್ ಇದೆ ಸರ್. ಓಕೆ, ವಾರಕ್ಕೆ 5 ದಿವಸ ಇರುತ್ತೆ, ಬನ್ನಿ ಅಣ್ಣ. ಥ್ಯಾಂಕ್ ಯು. ಜನ ವೇಸ್ಟ್ ಮಾಡ್ತಾರಲ್ಲ ಅದೇ ಮನಸ್ಸಿಗೆ ಆಗಲ್ಲ. ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ, ಆರೋವನ್ನು ಒಬ್ಬೊಬ್ಬರು ವೇಸ್ಟ್ ಮಾಡಿಬಿಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ.